ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾದಿಕ್ ವೆಹಿಕಲ್ ಡೀಲರ್. ವೀಕ್ಷಕರಿಗೆಲ್ಲರಿಗೂ ಸಾದಿಕ್ ವೆಹಿಕಲ್ ಡೀಲರ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ, ಯಾವುದೇ ಬ್ರೋಕರ್ ಮತ್ತು ಕಮಿಷನ್ ಇಲ್ಲದೆ ಮಾಲೀಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋಟೋಸ್ ಮತ್ತು ಡೀಟೇಲ್ಸ್ ಹಾಕಿ. ಕೆಲವು ನಿಮಿಷಗಳಲ್ಲಿ ನಾವು ನಿಮಗೆ ಕಾಲ್ ಮಾಡುತ್ತೇವೆ. ಮುಂಚೆನೇ ಫೋನ್ಪೇ, ಗೂಗಲ್ ಪೇ ಏನು ಮಾಡಬೇಡಿ. ಸ್ಪಾಟಿಗೆ ಹೋಗಿ ಗಾಡಿ ನೋಡಿ, ರನ್ ಮಾಡಿ, ಚೆಕ್ ಮಾಡಿ, ಇಷ್ಟ ಆದರೆ ಗಾಡಿ ತಗೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ಟೈಟಲಲ್ಲಿ ಇರೋ ನಂಬರ್ ಓನರ್ ನಂಬರ್ ಆಗಿದೆ. ಈ ವಿಡಿಯೋದಲ್ಲಿ ಬರುವ ವಾಹನದ ಬಗ್ಗೆ ಓನರ್ನ ಮಾತಾಡಿದರೆ ಕೇಳೋಣ ನೋಡಿ. ಪ್ರೈಸ್ ಮತ್ತು ಡೀಟೇಲ್ಸ್ ಹೇಳಿದ್ದಾರೆ. ಸರ್, ಅದು ಹಾಕಿದ್ರಲ್ಲ? ಹೌದು ಸರ್, ನಮಸ್ಕಾರ ಸರ್. ಸರ್ ಹೇಳಿ ಸರ್. ಏನ್ ಮಾಡ್ಲು ಸರ್ ಅದು? ಸರ್ 2008 ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? ಇದು 4ನೇ ಓನರ್ ಸರ್. ಇವಾಗ 4ನೇ ಓನರ್ ಅಲ್ಲಿ ಇರೋದ ಅದು? ಹೌದು ಸರ್. ಎಷ್ಟು ರನ್ನಿಂಗ್ ಆಗಿದೆ ಸರ್? ಸರ್ 95,000 ಚಿಲ್ಲರೆ ಓಡಿದೆ ಸರ್. 95,000 ಚಿಲ್ಲರೆ ರನ್ ಆಗಿದೆ. ಗಾಡಿ ಚೆನ್ನಾಗಿದೆ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಟೈರ್ ಎಲ್ಲ ಹೊಸ ಸರ್. ಈಗ ಒಂದ್ ತಿಂಗಳಾಗಿದೆ ಹಾಕಿ. 4 ಟೈರ್, 5 ಟೈರ್ ಹೊಸ ಟೈರ್. ಹೌದು. ಸ್ಟೆಪ್ನಿನೂ ಹೊಸದೇ ಹಾಕ್ತಿರೋದಾ? ಹೌದು ಸರ್. ಹಾಕಿ ಎಷ್ಟು ರನ್ ಮಾಡಿದೀರಾ? ಹಾಕಿ ಏನು ಒಂದು 700 ಕಿಲೋಮೀಟರ್ ಓಡಿಸಿರ್ತೀನಿ ಸರ್. 700 ಇಲ್ಲ 1,200 ಅಷ್ಟು ಓಡ. 700ರಿಂದ 1,200 ತನಕ ಓಡಿಸಿದೀರಾ ಅಷ್ಟೇ? ಹೌದು ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಎಷ್ಟಿದೆ? ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಇನ್ನು? ಸರ್ ಡಾಕ್ಯುಮೆಂಟ್ ಪ್ಲಸ್ ಎಫ್ ಸಿ ಇರೋದು ಒಂದು 6 ತಿಂಗಳಾಗಿದೆ ಎಫ್ ಸಿ ಮಾಡಿ. ಓಕೆ. 4.5 ವರ್ಷ ಇದೆ. ಇನ್ಸೂರೆನ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ ಸರ್. ಏನ್ ಕಟ್ಕೊಡ್ತೀರಾ ಏನ್ ಹಂಗೆ ಕೊಡೋದಾ? ರೇಟ್ ಬಂದ್ರೆ ಕಟ್ಕೊಡೋಣ ಸರ್, ಇಲ್ಲ ಅಂದ್ರೆ ಅವ್ರು ಕಟ್ಕೊಳ್ಳಿ. ನೀವು ಅದು ಹೆಂಗೆ ಇದು ಮಾಡ್ತೀರಾ ಹಂಗೆ. ಪಾರ್ಟಿ ಬರೋರ್ ಮೇಲೆ ಡಿಪೆಂಡ್. ಗಾಡಿ ಮೇಲೆ ಲೋನ್ ಗಿನ್ ಏನಾದ್ರು ಐತಾ? ಇಲ್ಲ ಸರ್, ಏನಿಲ್ಲ. ಫುಲ್ ಕ್ಯಾಶ್ ಅಲ್ಲೇ ಇರೋದಾ? ಹೌದು ಸರ್. ಗಾಡಿ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಇಂಜಿನ್ ಎಲ್ಲ ಕೂಡ ಕ್ಲಚ್ ಪ್ಲೇಟ್ ಎಲ್ಲ ಹೊಸದ್ ಹಾಕಿದೀವಿ. ಈಗ ಒಂದು 3 ತಿಂಗಳಾಗಿದೆ ಅಷ್ಟೇ, ಎಲ್ಲ ಫುಲ್ ಸರ್ವಿಸ್ ಮಾಡಿ. ಓಕೆ ಸರ್. ಮತ್ತೆ ಪೆಟ್ರೋಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಸರ್ ಇದು? ಸರ್ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್. ಎಷ್ಟು ಮೈಲೇಜ್ ಬರುತ್ತೆ ಸರ್? ಒಂದು ಹೈವೇಲಿ ಹೋದ್ರೆ ಒಂದು 22 ಗ್ಯಾರಂಟಿ ಸರ್. 22 ಪಕ್ಕಾ ಬರುತ್ತೆ? ಟರ್ಬೋ ಇಂಜಿನ್ ಸರ್ ಇದು. ಇಲ್ಲೇ ಸಿಟಿಯಲ್ಲಿ ಅಂದ್ರೆ? ಸಿಟಿಯಲ್ಲಿ ಅಂದ್ರೆ ಒಂದು 18 ಆತರ ಕೊಡುತ್ತೆ ಸರ್. 18 ಆ ತರ ಬರುತ್ತಾ? 16, 18 ಬರುತ್ತೆ ಸರ್. ಓಕೆ ಸರ್. ಪವರ್ ಸ್ಟೇರಿಂಗ್ ನಾರ್ಮಲ್ ಸ್ಟೇರಿಂಗ್ ಸರ್ ಇದು? ಸರ್ ಪವರ್ ಸ್ಟೇರಿಂಗ್. ವಿಂಡೋ ನಾರ್ಮಲ್ ವಿಂಡೋ ಸರ್. ಎಸಿ ಐತಾ ಏನಿಲ್ಲ? ಎಸಿ ಇದೆ ಸರ್. ಎಸಿ ಗ್ಯಾಸ್ ಖಾಲಿ ಆಗಿದೆ, ತುಂಬಿಲ್ಲ ಸರ್. ಲೈಟ್ ಬರುತ್ತೆ ಅಷ್ಟೇ. ಬರೀ ಏರ್ ಅಷ್ಟೇ ಬರೋದು? ಹೌದೌದು ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಏನಾದ್ರು ಆಗೈತಾ ಸರ್? ಇಲ್ಲ, ಏನೂ ಆಗಿಲ್ಲ ಸರ್. ಫ್ರಂಟ್ ಬಂಪರ್ ಬ್ಯಾಕ್ ಬಂಪರ್ ಮಾತ್ರ ಹೊಸದ್ ಹಾಕಿದ್ವಿ. ಸ್ವಲ್ಪ ಡಲ್ ಆಗಿತ್ತು, ಅದಕ್ಕೆ ಬ್ಲಾಕ್ ಕಲರ್ ಹೊಸದ್ ಹಾಕಿದೀವಿ ಸರ್. ಈಗ ಒಂದು 2 ತಿಂಗಳಾಗಿದೆ ಹೊಸದ್ ಹಾಕಿ. ಅದು ಟೈರ್ ಎಲ್ಲ ಒಟ್ಟಿಗೆ ಹಾಕಿರೋ ಸರ್. ಪೇಂಟಿಂಗ್ ಮಾಡೋಣ ಅಂತ ಇದ್ರೆ. ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್. ಈಗ ರೆಡಿ ಮಾಡಿರೋದು. ಗ್ಯಾಸ್ಕೆಟ್ ಎಲ್ಲ ಹೊಸದ್ ಹಾಕಿ, ಆಯಿಲ್ ಫಿಲ್ಟರ್ ಎಲ್ಲ ಕಂಪ್ಲೀಟ್. ಈಗ ಒಂದು 15 ದಿವಸ ಆಗಿದೆ ಚೇಂಜ್ ಮಾಡಿ. ಓಕೆ ಸರ್. ಮತ್ತೆ ಗಾಡಿ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನ್ ಮಾಡಿಸಿದೀರಾ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ ಆದ್ರೆ ಏನಿಲ್ಲ ಸರ್. ಅದೇ FM ಮಾತ್ರ ಇದೆ ಅಷ್ಟೇ. ಸಿಸ್ಟಮ್ ಇದೆ. ಸಿಸ್ಟಮ್ ಇದೆ ಅಷ್ಟೇನಾ? ಅಷ್ಟೇ ಸರ್, ಬೇರೇನಿಲ್ಲ. ಓಕೆ ಸರ್. ಮತ್ತೆ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಪೀಣ್ಯ ಸೆಕೆಂಡ್ ಸ್ಟೇಜ್ ಸರ್. ಎಲ್ಲಿ ಸರ್? ಉಪ್ಪಿನಂಗಡಿ? ಇಲ್ಲ, ಪೀಣ್ಯ ಸೆಕೆಂಡ್ ಸ್ಟೇಜ್, ಬ್ಯಾಂಗ್ಳೂರ್ 58. ಬೆಂಗಳೂರಲ್ಲಿ ಬರೋದಾ ಇದು? ಬ್ಯಾಂಗ್ಳೂರಲ್ಲಿ 58 ಸರ್. ಬ್ಯಾಂಗ್ಳೂರ್ 58 ಅಂದ್ರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂತ ಇಂಡಸ್ಟ್ರಿಯಲ್ ಏರಿಯಾ. ಓಕೆ. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಪ್ರೈಸ್ ಒಂದು 95 ಬಂದ್ರೆ ಫೈನಲ್ ಕೊಟ್ಬಿಡೋಣ ಸರ್. ನಿಮ್ಮ ಹತ್ರ ಹೇಳಕ್ಕೆ ಏನಿದೆ. ಸರ್ 8 ಮಾಡ್ಲಲ್ಲ ಸರ್. ಮತ್ತೆ ಇವಾಗ ತಗೊಂಡವ್ರು 5ನೇ ಓನರ್ ಬೇರೆ ಆಗ್ತಾರೆ. ಹೌದೌದು ಸರ್. ಇನ್ಸೂರೆನ್ಸ್ ಬೇರೆ ಲ್ಯಾಪ್ಸ್ ಆಗಿದೆ ಅಂತ ಇದ್ದೀರಾ? ಹೌದು ಸರ್. ಇವಾಗ ಗಾಡಿ ಕಂಡೀಷನ್ ಇದ್ರೇನೆ ಅಲ್ಲ 4ರಿಂದ 5 ಜನ ನೋಡಕ್ ಬಂದು ಯಾರಾದ್ರೂ ಒಬ್ರು ತಗೊಂಡ್ ಹೋಗೋದು. ಹೆಚ್ಚು ಕಡಿಮೆ ಕೊಡೋಣ ಸರ್, ಒಂದು 5,000 ಡಿಫ್ರೆಂಟ್ ಅಲ್ಲಿ. ನೋಡಿ ಸರ್, ಅದೇ ಅದು ತುಂಬಾ ಲೋ ಮಾಡ್ಲು. ಒಂದ್ ಒಳ್ಳೆ ರೇಟ್ ಹೇಳಿದ್ರೆ ಪಕ್ಕಾ ಸೇಲ್ ಆಗುತ್ತೆ. ಅದೇ ಒಂದು 90 ಬಂದ್ರು ಕೊಟ್ಬಿಡೋಣ ಸರ್, ಹೆಚ್ಚು ಕಡಿಮೆ ಮುಂದೆ. ಫುಲ್ 8 ಮಾಡ್ಲಲ್ಲ ಸರ್, ಹಂಗಾಗಿ. ಸರ್ ನೋಡಿ ಒಂದು 60 ಕೊಡ್ತಾರೆ ಸರ್, ಪಕ್ಕಾ ಸೇಲ್ ಆಗುತ್ತೆ ಆ ರೇಟಿಗೆ ಅಂದ್ರೆ. ಈಗ ನಾನು ಟೈರ್ ಇದೆಲ್ಲ ಹೊಸದ್ ಹಾಕಿದ್ದೆ ಈಗ 2 ತಿಂಗಳ ಮುಂಚೆ. ಇಂಜಿನ್ ಕೆಲಸನು ಮಾಡ್ಸಿದೀನಿ. ಹೆಡ್ ಗ್ಯಾಸ್ಕೆಟ್, ಆಯಿಲ್ ಫಿಲ್ಟರ್
ಎಲ್ಲ ಹಾಕ್ಸಿನಿ. ಈಗಲೇ ಒಂದು 35,000 ಖರ್ಚು ಮಾಡ್ಬಿಟ್ಟಿದೀನಿ. ಯಾಕಂದ್ರೆ ಹಳೆ ಗಾಡಿ ಅಲ್ವಾ ಸರ್, ಹಂಗಾಗಿ ಇವಾಗ ಎಲ್ಲ ಗಾಡಿಗೆ ಜಾಸ್ತಿ ಡೀಸೆಲ್ ವ್ಯಾಲ್ಯೂ ಇಲ್ಲ ಇಂಡಿಕಾಗಿ, ಹಂಗಾಗಿ. ನೋಡಿ ಸರ್, ಎಷ್ಟು ಒಂದ್ ಹೆಚ್ಚು ಆದಷ್ಟು ಕಡಿಮೆ ಮಾಡ್ಕೊಡೋಣ. ಅದೇ ಸರ್, ಇವಾಗ ನಾನು ನಿಮ್ಗೂ ಲಾಸ್ ಆಗ್ಬಾರ್ದು, ತಗೊಂಡವರಿಗೂ ಲಾಸ್ ಆಗ್ಬಾರ್ದು, ರೇಟ್ ಹೇಳಿದ್ದೀನಿ. ಹೌದೌದು, ಅದಕ್ಕೆ ಸರ್ ನೋಡಿ ಸರ್, ಒಂದು ಫೈನಲ್ ಅಂದ್ರೆ ಒಂದು 80,000 ಬಂದ್ರೆ ಕೊಟ್ಬಿಡೋಣ. ಇವಾಗ ಅದೆಷ್ಟಿದ್ರು ನಿಮ್ಮಷ್ಟು ನಿಮ್ ರೇಟ್ ಅಲ್ಲ, ಹಂಗಾಗಿ ನೋಡಿ ಒಂದ್ ಒಳ್ಳೆ ರೇಟ್ ಹೇಳಿದ್ರೆ ಪಕ್ಕ ಸೆಲ್ ಅದೇ ಆಗುತ್ತೆ. ಫೈನಲ್ ಅಂದ್ರೆ ಒಂದು 80,000 ಬಂದ್ರೆ ಕೊಟ್ಬಿಡೋಣ ಸರ್. ಅದು ಕಡಿಮೆ ಕೊಟ್ರೆ ಈಗ ಒಂದು 35,000 ಖರ್ಚು ಮಾಡಿದೀನಿ. ಇಲ್ಲ ಸರ್, ಅಂದ್ರೆ ಅದು ಫುಲ್ ಲಾಸ್ ಆಗ್ಬಿಡುತ್ತೆ ಸರ್, ಜಾಸ್ತಿ ಆಗ್ಬಿಡುತ್ತೆ, ತಗೊಂಡವ್ರಿಗೆ ಲಾಸ್ ಆಗ್ಬಿಡುತ್ತೆ. ನೋಡಿ ಸರ್, ಹೇಗೆ 15 ದಿವಸ ಕೂಡ ಆಗಿಲ್ಲ, ಆಯಿಲ್ ಎಲ್ಲ ಚೇಂಜ್ ಮಾಡಿ. ಇರ್ಲಿ ತೊಗೊಳ್ಳಿ ಸರ್, ಇವಾಗ ಅದೆಲ್ಲ ಬಡವರೇ ಅಲ್ಲ ತಗೊಳೋದು, ನಿಮ್ ಹೆಸರು ಹಿಡ್ಕೊಳ್ಳಿ. ಒಂದ್ 70,000 ಕೊಡ್ತಾರೆ, ಇನ್ಸೂರೆನ್ಸ್ ಕಟ್ಟಿ ಅವ್ರ ಹೆಸರು ಮೇಲೆ ಮಾಡಿಸ್ಕೊಡ್ಬೇಕು. ಹೆಸರು ಮೇಲೆ ನಾವು ಮಾಡಿಸ್ಕೊಡ್ಬೇಕು, ಇನ್ಸೂರೆನ್ಸ್ ಕಟ್ಟಬೇಕು, ಹಂಗಾದ್ರೆ ಲಾಸ್ ಆಗುತ್ತೆ. ಒಂದು 85 ಕೊಡೋಣ ಸರ್. ಆ ರೇಟಿಗೆ ಅಂದ್ರೆ ಎಲ್ಲ ಏನ್ ಲಾಸ್ ಆಗಲ್ಲ, 70 ತನಕ ಮಾಡಿದೀನಲ್ಲ. ಇಲ್ಲ 70 ಇದ್ರೆ ತುಂಬಾ ಲಾಸ್ ಸರ್. ನೋಡಿ ಸರ್, ನೋಡ್ಬಿಟ್ಟು ಮಾಡಿ. ಒಂದು 85 ಬಂದ್ರೆ ಆಯಾಗಾರ ಅವ್ರ ಹೆಸರು ಚೇಂಜ್ ಮಾಡ್ಬೇಕು, ಇನ್ಸೂರೆನ್ಸ್ ಕಟ್ಟಬೇಕು. ಇನ್ಸೂರೆನ್ಸ್ ಒಂದು 4,000 ಚಿಲ್ಲರೆ ಬರುತ್ತೆ. ನೇಮ್ ಟ್ರಾನ್ಸ್ಫರ್ ಅದಕ್ಕೆ ಒಂದು 10,000 ಹತ್ರ ಖರ್ಚಾಗ್ಬಿಡುತ್ತೆ. ಅದೇ ಸರ್, ನೋಡಿ ಒಂದ್ 70 ಕೊಡ್ತಾರೆ, ಅವ್ರ ಹೆಸರು ಮೇಲೆ ಮಾಡಿಸ್ಕೊಡ್ಬೇಕು. ತುಂಬಾ ಲಾಸ್ ಆಯ್ತು ಸರ್, ಕಡಿಮೆ ಕೊಡಿ. ಒಂದು 85 ಬಂದ್ರೆ ಕೊಡ್ತೀನಿ ಸರ್. 85 ಅಂದ್ರೆ ಫುಲ್ ಲಾಸ್ ಆಗ್ಬಿಡುತ್ತಲ್ಲ ಸರ್ ತಗೊಂಡವ್ರಿಗೆ. ಅವ್ರ ನೇಮ್ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಬೇಕು, ಪ್ಲಸ್ ಇನ್ಸೂರೆನ್ಸ್ ಕಟ್ಟಬೇಕಲ್ಲ ಸರ್. ಫುಲ್ ಪೇಪರ್ ರನ್ನಿಂಗ್ ಮಾಡ್ಕೊಡ್ತೀನಿ ಅಲ್ಲ ಸರ್ ನಾನು. ಅಲ್ಲಿ 75 ನನಗೆ ಬಿತ್ತು ಅಷ್ಟೇ. ಅದೇ ಸರ್, ನೋಡಿ 85 ಅಂದ್ರೆ ತುಂಬಾನೇ ಲಾಸ್ ಆಗ್ಬಿಡುತ್ತೆ. ಇಲ್ಲ, ಅವ್ರಿಗೆ ಲಾಸ್ ಆಗಲ್ಲ ಸರ್, ಗಾಡಿ ಚೆನ್ನಾಗಿದೆ. 70 ಐತಲ್ಲ, ಪಕ್ಕ ರೇಟ್ ಆ ಗಾಡಿಗೆ, ಹಂಗಾಗಿ. ಇಲ್ಲ ನೋಡಿ ಸರ್, ನೋಡ್ಬಿಟ್ಟು ಮಾಡಿ ಸರ್, ಕಾಂಟ್ಯಾಕ್ಟ್ ಮಾಡ್ತೀನಿ. ಅದೇ ನೋಡಿ ಸರ್, ಇವಾಗ ಚಾನಲ್ ಹಾಕೋದೇನ್ ದೊಡ್ಡದೆಲ್ಲ ಹಾಕ್ಬೋದು. ಮತ್ತೆ ಇವಾಗ ಒಬ್ಬೊಬ್ರದ್ದು ಒಂದೊಂದ್ ರೇಟಲ್ಲಿ ಹಾಕಿರ್ತೀವಲ್ಲ, ಅವ್ರು ಹೇಳ್ತಾರೆ ಏನ್ರಿ ಆ ಗಾಡಿ ಆ ರೇಟಿಗೆ ಹಾಕ್ಬಿಟ್ಟಿದೀರಾ ಅಂತ. ಇಲ್ಲ ಕರೆಕ್ಟ್. 75 ಕೊಟ್ರೆ FC ಇನ್ಸೂರೆನ್ಸ್ ನೇಮ್ ಟ್ರಾನ್ಸ್ಫರ್ ಅವರೇ ಮಾಡ್ಕೋಬೇಕು ಸರ್. ಇವಾಗ FC ರನ್ನಿಂಗ್ ಇದೆ. ಇಲ್ಲ, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ನೇಮ್ ಟ್ರಾನ್ಸ್ಫರ್ ಅವರೇ ಮಾಡ್ಕೋಬೇಕು. 75 ಕೊಟ್ರೆ, 85 ಕೊಟ್ರೆ ನಾನು ಮಾಡ್ಕೊಡ್ತೀನಿ ಸರ್. ಇಲ್ಲ ಸರ್, 75 ತನಕ ಅಂದ್ರೆ ನೀವು ಅದೆಲ್ಲ ಮಾಡಿಸೇ ಕೊಡ್ಬೇಕು. ಸಾರಿ ಸರ್, ಅಷ್ಟು ಆಗಲ್ಲ ಸರ್. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ವಿಷಯ, ಯಾಕಂದ್ರೆ ಗಾಡಿ ಖರ್ಚು ಮಾಡೋದು ನಾ ಪಕ್ಕ ಇಟ್ಟಿದ್ದೀನಿ. ಗಾಡಿ ಏನ್ ತೊಂದ್ರೆ ಇಲ್ಲ, ನಿಮ್ಗೆ ಎಲ್ಲಿ ಬೇಕಾದ್ರೆ ಓಡ್ಬೋದು. ಬ್ಯಾಟ್ರಿ ಕೂಡ ಸ್ವಲ್ಪ ಒಳ್ಳೆ ಹೊಸ ಬ್ಯಾಟ್ರಿಗಳೇ ನಾವೇ ಓನ್ ಆಗಿ ಹಾಕಿರೋದು. ಎಷ್ಟ್ ದಿನ ಆಯ್ತು ಬ್ಯಾಟ್ರಿ ಹಾಕಿ? ಬ್ಯಾಟ್ರಿ ಹಾಕಿ ಆಗಿದೆ ಸರ್, ಒಂದ್ 8 ತಿಂಗಳು 9 ತಿಂಗಳು ಆಗಿರ್ಬೇಕು. ಅದೇ ನೋಡಿ ಸರ್, ಒಂದ್ 70 ಕೊಡ್ತಾರೆ ರೇಟಿಗೆ ಅಂದ್ರೆ ಪಕ್ಕ ಸೇಲ್ ಆಗ್ಬಿಡೋದು, ಹಂಗಾಗಿ. ಅಲ್ಲ ಸರ್, ಅವ್ರ ಯಾಕಂದ್ರೆ ನೇಮ್ ಟ್ರಾನ್ಸ್ಫರ್ ಪ್ಲಸ್ ಇನ್ಸೂರೆನ್ಸ್ ಹಾಕ್ಬೇಕಾದ್ರೆ 85 ಗ್ಯಾರಂಟಿ ಬೇಕು ಸರ್. ಇಲ್ಲ 70 ಕೊಡ್ತಾರೆ, ಅವರೇ ಎಲ್ಲ ಮಾಡ್ಕೊಂತಾರೆ ಬಿಡಿ. 75 ಕೊಡಕ್ಕೆ ಹೇಳಿ ಸರ್, ಎಲ್ಲ ಅವರೇ ಮಾಡ್ಕೊಳ್ಳಿ. 75 ಅಂದ್ರೆ ಮತ್ತೆ ಅವ್ರಿಗೆ ಅದೇ ಅಷ್ಟೇ ಬೀಳೋದು, 85 ಆಗ್ಬಿಡುತ್ತೆ. ಕಳ್ಸಿ ಸರ್, ಗಾಡಿ ಅವ್ರಿಗೆ ಇಷ್ಟ ಆದ್ರೆ ಆಮೇಲೆ ಮಾತಾಡೋಣ, ಏನ್ ತೊಂದ್ರೆ ಇಲ್ಲ. ಓಕೆ ಸರ್, ನೋಡಿ ಚಾನಲ್ ಹಾಕಿರ್ತೀನಿ, ಒಂದ್ 70 ವರೆಗೆ ಕೊಡಿ, ಅವರೇ ಟ್ರಾನ್ಸ್ಫರ್ ಮತ್ತೆ ಇನ್ಸೂರೆನ್ಸ್ ಹಾಕ್ಸ್ಕೊಂತಾರೆ. ಮತ್ತೆ ನೀವು 75 ತರ ಎಲ್ಲ ಅನ್ಬಾರ್ದು. ಎಲ್ಲ ಕಳ್ಸಿ ಸರ್, ಅವ್ರ ಗಾಡಿ ನೋಡ್ಬಿಟ್ಟು ಅವ್ರು ಹೆಂಗೆ ಬರುತ್ತೆ ಮನ್ಸಿಗೆ ಮಾತಾಡೋಣ, ಅದೇನು. ಓಕೆ ಸರ್, ಇವಾಗ ಗಾಡಿ ಚೆನ್ನಾಗಿದ್ರೇನೆ ಅಲ್ಲ. ಇಲ್ಲ, ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಅಲ್ಲ. ಅದಕ್ಕೆ ಬಂದ್ ಕೇಳಿ, ಅದೇನ್ ತೊಂದ್ರೆ ಇಲ್ಲ ಸರ್, ಬಂದ್ ನೋಡಿ. ಓಕೆ ಸರ್, ನೋಡಿ ಚಾನಲ್ ಹಾಕ್ತೀನಿ, ನಮ್ ವ್ಯೂವರ್ಸ್ ಬಂದ್ರೆ ಆದಷ್ಟು ರೀಸನಬಲ್ ಆಗಿ ಕೊಡಿ ಸರ್. ಸರಿ ಸರ್, ಓಕೆ. ಓಕೆ. ಥ್ಯಾಂಕ್ ಯು ಸರ್.